Hello, I'm Dr. Vijay Kumar, Assistant Professor of Sociology, Government Degree College, Carepuram, Bangalore. In this session, I'm going to discuss about physical anthropology, introduction to physical anthropology, meaning and definitions. ಸ್ನೇಹಿತರೆ, ಶಾರೀರಿಕ ಮಾನವಶಾಸ್ತ್ರದ ಬಗ್ಗೆ ನಾವು ಇವತ್ತು ಅದರ ಹಿನ್ನೆಲೆಯನ್ನು ಕುರಿತಾಗಿ ಚರ್ಚೆ ಮಾಡುವಾಗ, ಶಾರೀರಿಕ ಮಾನವಶಾಸ್ತ್ರ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಒಂದು ವಿಜ್ಞಾನ. ಹಾಗೆ ಶಾರೀರಿಕ ಮಾನವಶಾಸ್ತ್ರದ ಒಂದು ಪ್ರಮುಖ ಶಾಖೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಶಾರೀರಿಕ ಮಾನವಶಾಸ್ತ್ರ ಒಂದು ಪುರಾತನ ವಿಜ್ಞಾನದ ಬಗ್ಗೆ ನಾವು ಅಧ್ಯಯನ ಮಾಡುವಾಗ, ಮಾನವಶಾಸ್ತ್ರದ ಒಂದು ಶಾಖೆಯಾಗಿ ಅಧ್ಯಯನ ಮಾಡುವಂತಹ ಶಾರೀರಿಕ ಮಾನವಶಾಸ್ತ್ರದ ವೈಶಾಲ್ಯತೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಪ್ರಥಮವಾಗಿ ನಾವು ಶಾರೀರಿಕ ಮಾನವಶಾಸ್ತ್ರದ ಬಗ್ಗೆ, ಅದರ ಹುಟ್ಟು ವಿಕಾಸದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದ್ರೆ ಒಳ್ಳೆಯದು ಹಾಗೆ ಅಂತೇಳಿ ಭಾವಿಸಲಾಗುತ್ತೆ. ಮಾನವಶಾಸ್ತ್ರದ ಉಗಮ, ವಿಕಾಸ, ಅಭಿವೃದ್ಧಿ ಬಗ್ಗೆ ನಾವು ಹೇಳೋದಾದರೆ, ಮಾನವಶಾಸ್ತ್ರ ಪ್ರಮುಖವಾಗಿ 3 ಕಾಲಘಟ್ಟಗಳಲ್ಲಿ ವಿಕಾಸ ಆಗಿದೆ. ಮೊದಲನೇದಾಗಿ ಅಭಿಜ್ಞಾನ ಕಾಲ, ಕ್ಲಾಸಿಕಲ್ ಪೀರಿಯಡ್. ಎರಡನೇ ಹಂತ ಪುನರುಜ್ಜೀವನದ ಕಾಲ, ರೆನೈಸಾನ್ಸ್ ಪೀರಿಯಡ್. ಮೂರನೇ ಹಂತ ನೂತನ ವಿಚಾರ ಕಾಲ. ಪ್ರಥಮ ಹಂತದಲ್ಲಿ ಅಭಿಜ್ಞಾನ ಕಾಲ ಹಾಗೆ ಅಂತೇಳಿ ನಾವೇನು ಹೇಳ್ತೇವೆ, ಆ ಸಂದರ್ಭದಲ್ಲಿ ಮಾನವ ಇನ್ನೂ ಬೌದ್ಧಿಕ ಹಂತವನ್ನು ತಲುಪಿರಲಿಲ್ಲ. ಬಹಳ ಮಟ್ಟಿಗೆ ಸಮಾಜದ ಬಗ್ಗೆ ತನಗೆ ತಾನೇ ಚರ್ಚೆ ಮಾಡ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ಮಾನವನ ಚಿಂತನೆಗಳು ಮುಂದುವರೆದಿತ್ತು ಹಾಗೆ ಅಂತೇಳಿ ಹೇಳೋಕ್ಕಾಗ್ತಾ ಇರಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಮಾನವಶಾಸ್ತ್ರ ತನ್ನದೇ ಆಗಿರ್ತಕ್ಕಂತಹ ಒಂದು ಸ್ಥಾನವನ್ನು ಗುರುತಿಸ್ಕೊಂಡಿರಲಿಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಆ ಸಂದರ್ಭದ ಒಂದು ಚಿಂತಕರಲ್ಲಿ ಅರಿಸ್ಟಾಟಲ್, ಪ್ಲೇಟೋ, ಹೆರೋಡಟಸ್, ಸಾಕ್ರೆಟಿಸ್ ಇವರುಗಳನ್ನು ನಾವು ಹೇಳುವಾಗ, ಅವರ ಪ್ರಕಾರ ಮಾನವನ ಚಿಂತನೆ ಇನ್ನೂ ಕೂಡ ಅಷ್ಟಾಗಿ ಮುಂದುವರಿದೆ ಇರೋದ್ರಿಂದ, ಮಾನವನನ್ನು ಕೇವಲ ಅವನು ಯಾವುದ್ರ ಬಗ್ಗೆ, ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾನೋ ಆ ವಿಷಯದ ವೈಶಾಲ್ಯತೆಯಲ್ಲಿ ಬಗ್ಗೆ ಮಾತ್ರನೇ ಅವನು ಜ್ಞಾನವನ್ನು ಗಳಿಸ್ಕೊಳ್ತಾ ಇದ್ದ. ಮಾನವ ಸ್ವತಃ ತನ್ನ ಬಗ್ಗೆ ಮಾತನಾಡ್ತಕ್ಕಂಥದ್ದು ಒಂದು ಬುದ್ಧಿವಂತಿಕೆಯನ್ನು ಬೆಳೆಸ್ಕೊಂಡಿರಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಎರಡನೇ ಹಂತದಲ್ಲಿ, ಅಂದರೆ ಪುನರುಜ್ಜೀವನ ಕಾಲ ಹಂತದಲ್ಲಿ, ಸಹಜವಾಗಿ ಮಾನವ ತನ್ನ ಬಗ್ಗೆ ತಾನೇ ಮಾತನಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಂತಹ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಮಾನವನನ್ನು ಮಾನವಶಾಸ್ತ್ರಜ್ಞ ಹಾಗೆ ಅಂತ ಹೇಳಿ ಗುರುತಿಸ್ತಕ್ಕಂತಹ ಪ್ರಯತ್ನ ನಡೆಯುತ್ತೆ. ಎಲ್ಲೋ ಒಂದು ಕಡೆ ಮಾನವಶಾಸ್ತ್ರಕ್ಕೆ ಪರೋಕ್ಷವಾಗಿ ಚಾಲನೆ ಸಿಕ್ತು ಅನ್ನುವಂಥದ್ದನ್ನು ಇಲ್ಲಿ ಚಿಂತಕರು ಗಮನಿಸ್ತಾರೆ. ಮೂರನೇ ಹಂತ ರೆನೈಸಾನ್ಸ್ ಪೀರಿಯಡ್ ಅಂತ ನಾವೇನು ಮಾತಾಡ್ತೀವಿ, ಮಾನವಶಾಸ್ತ್ರದ ಬಗ್ಗೆ ಈ ಕಾಲಘಟ್ಟದಲ್ಲಿ ಒಂದು ವೈಜ್ಞಾನಿಕ ಅಧ್ಯಯನ ಪ್ರಾರಂಭ ಆಗುತ್ತೆ. ಮಾನವನ ಅಂಗರಚನೆ, ಶರೀರ ಕ್ರಿಯೆ, ಮಾನಸಿಕ ಸಾಮರ್ಥ್ಯ, ಇದೆಲ್ಲದರ ಕುರಿತಾಗಿ ಈ ಹಂತದಲ್ಲಿ ಹಲವಾರು ಸಂಶೋಧನೆಗಳು ನಡೆಯುತ್ತವೆ. ಅಲ್ಲಿಗಾಗಲೇ 18ನೇ ಶತಮಾನಕ್ಕೆ ಪಾದಾರ್ಪಣೆಯಾದಂತಹ ಸಂದರ್ಭದಲ್ಲಿ ಮಾನವಶಾಸ್ತ್ರ ಒಂದು ಶಾಖೆಯಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಮಾನವಶಾಸ್ತ್ರಕ್ಕೆ ಒಂದು ಶೈಕ್ಷಣಿಕ ಶಿಸ್ತು ಕಂಡುಬರುತ್ತೆ. ಮುಂದುವರೆದು ಜರ್ಮನ್ ತತ್ವಜ್ಞಾನಿ ಇಮ್ಯಾನ್ಯುಯಲ್ ಕೌಂಟ್ ಅನ್ನುವಂಥವರು 1789ರಲ್ಲಿ ತಮ್ಮ ಸಂಶೋಧನೆಯ ಫಲವಾಗಿ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಆ ಕೃತಿಯ ಹೆಸರು ಆಂಥ್ರೋಪಾಲಜಿ.
ಅಂದರೆ ಮಾನವಶಾಸ್ತ್ರ. ಪ್ರಾಣಿ ಮತ್ತು ಮಾನವ ಮೂಲದ ಬಗ್ಗೆ ಆ ಕೃತಿಯಲ್ಲಿ ಚರ್ಚೆ ಮಾಡಲಾಗ್ತದೆ. ಪ್ರಾಣಿ ಪ್ರಪಂಚದಿಂದ ಮಾನವ ಪ್ರಪಂಚಕ್ಕೆ ಹೇಗೆ ವಿಕಾಸ ಆಯಿತು ಅನ್ನೋದ್ರ ಬಗ್ಗೆ ಒಂದು ವೈಜ್ಞಾನಿಕ ಚಿಂತನೆಯನ್ನು ಆ ಕೃತಿಯ ಮೂಲಕ ನಾವು ಕಂಡುಕೊಳ್ಬಹುದಾಗಿದೆ. 18ನೇ ಶತಮಾನದಲ್ಲಿ ಮಾನವಶಾಸ್ತ್ರ ಪೂರ್ಣ ಪ್ರಮಾಣದ ವಿಜ್ಞಾನವಾಗಿ ಕಂಡುಬರುತ್ತೆ. 19ನೇ ಶತಮಾನದಲ್ಲಿ ಶೈಕ್ಷಣಿಕವಾಗಿ ತನ್ನದೇ ಆಗಿರ್ತಕ್ಕಂತಹ ಒಂದು ಸ್ಥಾನವನ್ನು ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಆರಂಭ ಆಗುತ್ತೆ. ಆ ನಿಟ್ಟಿನಲ್ಲಿ ಅನೇಕ ಸಂಶೋಧನೆಗಳು ಮುಂದುವರಿಯುತ್ತವೆ. ಫ್ರೆಂಚ್ ಬುಚರ್ ಡಿ ಫರ್ತಸ್ ಅಂತಕ್ಕಂಥವರು ಯುರೋಪ್ ಖಂಡದ ಹಿಮಯುಗದಲ್ಲಿ ಮಾನವನ ಅಸ್ತಿತ್ವ ಇತ್ತು, ಅದಕ್ಕೆ ಸಂಬಂಧಪಟ್ಟಂತಹ ಉಪಕರಣಗಳನ್ನು ಅವರು ಸಂಶೋಧನೆ ಮಾಡ್ತಾರೆ. ನಂತರದಲ್ಲಿ ಲಾರ್ಡ್ ಆವೆಬರಿ ಅನ್ನುವಂಥವರು 1865ರಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಕೃತಿಯನ್ನು ರಚನೆ ಮಾಡಿ ಆ ಕೃತಿಯ ಮೂಲಕ ಮಾನವ ಹಳೆ ಶಿಲಾಯುಗ ಮತ್ತು ನವ ಶಿಲಾಯುಗದಲ್ಲಿ ತನ್ನ ಅಸ್ತಿತ್ವದ ಬಗ್ಗೆ ಆಗಿರ್ತಕ್ಕಂತಹ ವ್ಯತ್ಯಾಸಗಳ ವಿವರಣೆಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತಾರೆ. ಅನ್ನೈಸ್ ಅನ್ನುವಂತಹ ಮತ್ತೊಬ್ಬ ಮಾನವಶಾಸ್ತ್ರಜ್ಞ ಜನಾಂಗಗಳ ಕುರಿತಾಗಿ ಪರಿಚಯ ಮಾಡ್ತಾರೆ 1750ರಲ್ಲಿ. ಮುಂದುವರೆದು ಮಾನವಶಾಸ್ತ್ರಜ್ಞರು 19ನೇ ಶತಮಾನದಲ್ಲಿ ಮಾನವಶಾಸ್ತ್ರವನ್ನು 4 ಭಾಗವಾಗಿ ವರ್ಗೀಕರಿಸಿ ವಿಂಗಡಣೆ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಪ್ರಥಮವಾಗಿ ಶಾರೀರಿಕ ಮಾನವಶಾಸ್ತ್ರ, ಫಿಸಿಕಲ್ ಆಂಥ್ರೋಪಾಲಜಿ, ಮನುಕುಲಶಾಸ್ತ್ರ, ಎಥನಾಲಜಿ, ಭಾಷಾಶಾಸ್ತ್ರ, ಲಿಂಗ್ವಿಸ್ಟಿಕ್, ಪ್ರಾಕ್ತಾನುಶಾಸ್ತ್ರ, ಆರ್ಕಿಯಾಲಜಿ. ಇಲ್ಲಿ ಬ್ರಿಟಿಷ್ ಮಾನವಶಾಸ್ತ್ರಜ್ಞ E.B. ಟೈಲರ್ ಅಂತಕ್ಕಂಥವರು ಪ್ರಿಮಿಟಿವ್ ಕಲ್ಚರ್ ಅನ್ನುವಂಥ ಒಂದು ಕೃತಿಯನ್ನು 1865ರಲ್ಲಿ ರಚನೆ ಮಾಡ್ತಾರೆ. ಆ ಕೃತಿಯ ಪ್ರಕಾರ ಮಾನವ ಆದಿ ಸಮಾಜದಿಂದ ಅಥವಾ ಪ್ರಾಚೀನ ಸಮಾಜದಿಂದ ಇಂದಿನವರೆಗೆ ಹೇಗೆ ವಿಕಾಸ ಹೊಂದಿದ ಅನ್ನೋದ್ರ ಬಗ್ಗೆ ಒಂದು ಹೊಸ ಚಿಂತನೆಯನ್ನು ಹುಟ್ಟುಹಾಕೋ ಪ್ರಯತ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಮಾನವಶಾಸ್ತ್ರ ಆ ಸಂದರ್ಭದಲ್ಲಿ ಒಂದು ಸ್ವತಂತ್ರ ಶಾಖೆಯಾಗಿ ಹೊರಹೊಮ್ಮೋದಕ್ಕೆ ಎಲ್ಲ ಪ್ರಯತ್ನಗಳು ನಡೆದಿರ್ತವೆ. ಮುಂದುವರೆದು ಜೀವಶಾಸ್ತ್ರದ ಪರಿಧಿಯಲ್ಲಿ ನಾವು ಯೋಚನೆ ಮಾಡುವಾಗ ಚಾರ್ಲ್ಸ್ ಡಾರ್ವಿನ್ ಆರಿಜಿನ್ ಆಫ್ ಸ್ಪೀಸೀಸ್ ಅಂತಕ್ಕಂಥ ಒಂದು ಕೃತಿಯನ್ನು 1859ರಲ್ಲಿ ರಚನೆ ಮಾಡಿ ಮಾನವನ ಕುರಿತಾದಂತಹ ಒಂದು ಹೊಸ ಆಲೋಚನೆಯನ್ನು ಹುಟ್ಟುಹಾಕ್ತಾನೆ. ಮಾನವನನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕು ಹಾಗೆ ಅಂತ ಹೇಳುವಂತಹ ಪ್ರಯತ್ನ ಮಾಡ್ತಾನೆ. 20ನೇ ಶತಮಾನದಲ್ಲಿ ಅಮೆರಿಕದ ಮಾನವಶಾಸ್ತ್ರಜ್ಞ, ಅಮೆರಿಕ ಮಾನವಶಾಸ್ತ್ರದ ಪಿತಾಮಹ ಹಾಗೆ ಅಂತೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ಫ್ರಾನ್ಸ್ ಬೋಯಿಸ್ ಅನ್ನುವಂಥವರು ಮಾನವಶಾಸ್ತ್ರವು ಮಾನವ ಸಮಾಜದ ಇತಿಹಾಸಕ್ಕೂ ಸಂಬಂಧವಿದೆ ಅನ್ನುವಂಥ ಹೊಸ ವ್ಯಾಖ್ಯಾನವನ್ನು ಹೇಳೋದ್ರ ಮೂಲಕ ಸಾಮಾಜಿಕ ಜೀವಿಯಾದ ಮಾನವನ ಅಧ್ಯಯನವೇ ಮಾನವಶಾಸ್ತ್ರ ಹಾಗೆ ಅಂತೇಳಿ ಹೇಳ್ತಾರೆ. ಬಹಳ ಸರಳವಾಗಿ ಹೇಳಿದ್ರು ಕೂಡ ಇಲ್ಲಿ ಸಾಮಾಜಿಕ ಜೀವಿಯಾದಂತಹ ಮಾನವನ ಅಧ್ಯಯನವೇ ಮಾನವಶಾಸ್ತ್ರ. ಆಂಥ್ರೋಪಾಲಜಿ ಡೀಲ್ಸ್ ವಿತ್ ಮ್ಯಾನ್ ಆಸ್ ವೆಲ್ ಆಸ್ ಸೋಷಿಯಲ್ ಬೀಯಿಂಗ್ ಅಂತ ಹೇಳ್ತಾರೆ. ಅಂದರೆ ಮಾನವ ಮತ್ತು ಸಮಾಜದ ದೊಂದಿಗಿನ ಸಂಬಂಧವನ್ನು ಬೆಸೆತಕ್ಕಂತಹ ಆರಂಭದ ಪ್ರಯತ್ನವನ್ನು ಈ ಅಮೆರಿಕ ಮಾನವಶಾಸ್ತ್ರಜ್ಞ ಫ್ರಾನ್ಸ್ ಬೋಯ್ಸ್ರವರು ಮಾಡ್ತಾರೆ. ನಂತರದಲ್ಲಿ ಪೋಲೆಂಡ್ನ ಮತ್ತೊಬ್ಬ ಮಾನವಶಾಸ್ತ್ರಜ್ಞ ಮ್ಯಾಲಿನೋಸ್ಕಿ ಅಂತಕ್ಕಂಥವರು ಅಕ್ಷರ ಪೂರ್ವ ಸಮಾಜದ ಕುರಿತಾಗಿ ಅಧ್ಯಯನವನ್ನು ಮಾಡ್ತಾರೆ. ನಮಗೆ ಗೊತ್ತಿರಬಹುದು, ಮಾನವಶಾಸ್ತ್ರ ಹಾಗೆ ಅಂತ ಹೇಳುವಾಗ ಮಾನವನನ್ನ ಒಂದು ಜೀವಿಯಾಗಿ ಪರಿಗಣಿಸಿದರೆ ಅಕ್ಷರ ಪೂರ್ವ ಸಮಾಜದಲ್ಲಿ ಪ್ರಾಣಿಯಂತೆ ಬದುಕಿದ್ದ ಮಾನವನನ್ನ ಕುರಿತಾಗಿ ನಮ್ಮ ಗಮನವನ್ನು ಕೇಂದ್ರೀಕರಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಮ್ಯಾಲಿನೋಸ್ಕಿ ಅವರು ಅಕ್ಷರ ಪೂರ್ವ ಸಮಾಜದ ಬಗ್ಗೆ ಅವರ ಅಧ್ಯಯನವನ್ನು ಕೇಂದ್ರೀಕರಿಸಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಮುಂದುವರೆದು ಕ್ರೋಬರ್ ಅಂತಕ್ಕಂತಹ ಹೆಸರಂತ ಮಾನವಶಾಸ್ತ್ರಜ್ಞ
ಮಾನವನ ಕೃತಿಗಳು ಮತ್ತು ಆತನ ವರ್ತನೆ ಕುರಿತಾಗಿ ಅಧ್ಯಯನ ಮಾಡತಕ್ಕಂತಹ ವಿಜ್ಞಾನವೇ ಮಾನವಶಾಸ್ತ್ರ ಅಂತ ಒಂದು ಹೊಸ ಹೇಳಿಕೆಯನ್ನು ಕೊಡ್ತಾರೆ. ದ ಸೈನ್ಸ್ ಆಫ್ ಮ್ಯಾನ್ ಆ್ಯಂಡ್ ಹಿಸ್ ವರ್ಕ್ಸ್ ಆ್ಯಂಡ್ ಬಿಹೇವಿಯರ್ 1923ರಲ್ಲಿ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಆ ಕೃತಿಯ ಪ್ರಕಾರ ಮಾನವಶಾಸ್ತ್ರವನ್ನು ಪ್ರಮುಖವಾಗಿ 2 ಆಯಾಮಗಳಲ್ಲಿ ಗುರುತಿಸ್ತಕ್ಕಂತಹ ಪ್ರಯತ್ನ ಮಾಡ್ತಾರೆ. ಪ್ರಥಮ ವರ್ಗದಲ್ಲಿ ಜೈವಿಕ ವಿಜ್ಞಾನಗಳು, 2ನೇ ಹಂತದಲ್ಲಿ ಸಾಮಾಜಿಕ ವಿಜ್ಞಾನಗಳು ಈ ಪರಿಧಿಯೊಂದಿಗೆ ಮಾನವಶಾಸ್ತ್ರ ಅಧ್ಯಯನ ಮಾಡಲ್ಪಡುತ್ತೆ ಅನ್ನುವಂತಹ ಚಿಂತನೆಯನ್ನು ಹುಟ್ಟುಹಾಕ್ತಾರೆ. ಜೈವಿಕ ವಿಜ್ಞಾನಗಳ ಸಹಯೋಗ ಅಂತ ಹೇಳುವಾಗ ಜೀವಶಾಸ್ತ್ರದ ನೆರವಿನೊಂದಿಗೆ ನಾವು ಶಾರೀರಿಕ ಮಾನವಶಾಸ್ತ್ರವನ್ನು ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಜೈವಿಕ ವಿಜ್ಞಾನಗಳು ಬಗ್ಗೆ ನಾವು ಮಾತಾಡುವಾಗ ಅಂಗರಚನಾಶಾಸ್ತ್ರ, ಅನಾಟಮಿ, ಶಾರೀರಶಾಸ್ತ್ರ, ಫಿಸಿಯಾಲಜಿ, ಭ್ರೂಣಶಾಸ್ತ್ರ, ಎಂಬ್ರಿಯಾಲಜಿ, ತಳಿಶಾಸ್ತ್ರ, ಜೆನೆಟಿಕ್ಸ್, ಹೀಗೆ ಮಾನವ ಜೀವಿ ಹೇಗೆ ವಿಕಾಸ ಹೊಂದಿತ್ತು ಕಾಲಘಟ್ಟದಲ್ಲಿ ಅನ್ನುವಂಥದ್ದನ್ನು ಈ ಜೀವ ವಿಜ್ಞಾನಗಳನ್ನು ಅಧ್ಯಯನ ಮಾಡೋದರ ಮೂಲಕ ಮಾನವಶಾಸ್ತ್ರಕ್ಕೆ ಒಂದು ಹೊಸ ಆಯಾಮವನ್ನು ಕಂಡುಕೊಳ್ತಕ್ಕಂತಹ ಪ್ರಯತ್ನ ನಡೆಯುತ್ತೆ. ಹಾಗಾಗಿ ಮಾನವ ಒಂದು ಪ್ರಾಣಿಯ ಕುರಿತಾದಂತಹ ಮಾನವನನ್ನು ಒಂದು ಪ್ರಾಣಿಯಾಗಿ ನಾವು ಅಧ್ಯಯನ ಮಾಡ್ತಕ್ಕಂತಹ ಹಿನ್ನೆಲೆಯನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. 2ನೇ ಹಂತದಲ್ಲಿ ಮಾನವಶಾಸ್ತ್ರ ಸಾಮಾಜಿಕ ವಿಜ್ಞಾನದ ಒಂದು ಪರಿಧಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಮಾನವಶಾಸ್ತ್ರವನ್ನು ಸಮಾಜ ವಿಜ್ಞಾನದಲ್ಲಿ ಸಮಾಜ ವಿಜ್ಞಾನದ ಇತರೆ ಶಾಖೆಗಳಾಗಿರ್ತಕ್ಕಂತಹ ಸಮಾಜಶಾಸ್ತ್ರ, ಮನಃಶಾಸ್ತ್ರ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರದ ಎಲ್ಲ ಚಿಂತನೆಗಳು ಮಾನವಶಾಸ್ತ್ರದಲ್ಲಿ ಕೇಂದ್ರೀಕರಣ ಆಗುತ್ತವೆ. ಆ ಹಿನ್ನೆಲೆಯಲ್ಲಿ ಮಾನವನ ವರ್ತನೆ, ಸಮೂಹ ಜೀವನ, ಸಾಂಸ್ಕೃತಿಕ ಸಾಮರಸ್ಯ ಇವೆಲ್ಲದರ ಹಿನ್ನೆಲೆಯಲ್ಲಿ ಮಾನವ ಒಂದು ಸಮಾಜವನ್ನು ಕಟ್ಕೊಳ್ತಾ ಹೋಗ್ತಾ ಇರ್ತಾನೆ. ಆ ವ್ಯವಸ್ಥೆಯಲ್ಲಿ ತನ್ನ ಆಲೋಚನೆಗಳನ್ನು ಮುಂದುವರಿಸ್ತಾನೆ ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ಮಾನವಶಾಸ್ತ್ರದ ಒಂದು ಸಮಗ್ರ ಅಧ್ಯಯನಕ್ಕೆ ಒಂದು ಆರಂಭಿಕ ಚಾಲನೆಯನ್ನು ಕೊಡ್ತಕ್ಕಂತಹ ಪ್ರಯತ್ನ ಸಂಶೋಧಕರಿಂದ ನಡೆಯುತ್ತೆ. ಜೈವಿಕ ವಿಜ್ಞಾನಗಳು ಮಾನವನನ್ನ ಪ್ರಾಣಿ ಸಮಾಜದ ಸದಸ್ಯ ಹಾಗೆ ಅಂತೇಳಿ ಗುರುತಿಸೋದಾದ್ರೆ, ಅಲ್ಲಿ ಮಾನವ ಅತ್ಯುನ್ನತ ಸ್ಥಾನವಾಗಿರ್ತಕ್ಕಂಥ ಹೋಮೋಸೆಫಿಯನ್ಸ್ ವರ್ಗಕ್ಕೆ ಸೇರ್ತಾನೆ. ಸಾಮಾಜಿಕ ವಿಜ್ಞಾನದಲ್ಲಿ ಮಾನವ ಸಮಾಜದ ಒಬ್ಬ ಸದಸ್ಯನಾಗಿ ಅಲ್ಲಿ ಪರಿಗಣಿಸಲ್ಪಡ್ತಾನೆ. ಮಾನವ ಪ್ರಾಣಿ ಪ್ರಪಂಚದ ಒಂದು ಅದ್ಭುತ ಮಾತ್ರವಲ್ಲ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವಿ ಅನ್ನುವಂಥದ್ದನ್ನ ನಾವು ಗುರುತಿಸಬೇಕಾಗತ್ತೆ. ಇದಕ್ಕೆ ಪೂರಕವಾಗಿ ಮಾನವಶಾಸ್ತ್ರದ ಉಗಮ, ವಿಕಾಸ ಮತ್ತು ಅಭಿವೃದ್ಧಿಯ ಬಗ್ಗೆ ನಾವು ಚರ್ಚೆ ಮಾಡುವಾಗ ಈ ಎಲ್ಲ ಕಾರಣಗಳು ಶಾರೀರಿಕ ಮಾನವಶಾಸ್ತ್ರದ ಹಿನ್ನೆಲೆಯನ್ನು ಮತ್ತು ಶಾರೀರಿಕ ಮಾನವಶಾಸ್ತ್ರದ ಉಗಮಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಆಯಾಮಗಳನ್ನು ಒದಗಿಸಿಕೊಡೋದ್ರಲ್ಲಿ ಇದುವರೆಗೆ ನಾವು ಚರ್ಚೆ ಮಾಡಿರ್ತಕ್ಕಂಥ ಅಂಶಗಳು ಕಾರಣ ಆಗ್ತವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಶಾರೀರಿಕ ಮಾನವಶಾಸ್ತ್ರದ ಅರ್ಥ, ಶಾರೀರಿಕ ಮಾನವಶಾಸ್ತ್ರದ ಅರ್ಥ, ಮೀನಿಂಗ್ ಆಫ್ ಫಿಸಿಕಲ್ ಆಂಥ್ರೋಪಾಲಜಿ. ಶಾರೀರಿಕ ಮಾನವಶಾಸ್ತ್ರ ಮಾನವ ಶಾರೀರಿಕ ವಿಕಾಸದ ವೈಜ್ಞಾನಿಕ ವಿಶ್ಲೇಷಣೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಶಾರೀರಿಕ ಮಾನವಶಾಸ್ತ್ರದ ಉಪಶಾಖೆಗಳ ಒಂದು ಸಂಯೋಜನೆ ಬಗ್ಗೆ ನಾವು ಮಾತಾಡುವಾಗ ಜೀವಶಾಸ್ತ್ರ, ಅಂಗರಚನಾಶಾಸ್ತ್ರ, ಭ್ರೂಣಶಾಸ್ತ್ರ, ಪ್ರಾಣಿಶಾಸ್ತ್ರ, ಶಾರೀರಿಕ ಶಾಸ್ತ್ರ, ಪಳೆಯುಳಿಕೆ ಶಾಸ್ತ್ರ, ತಳಿಶಾಸ್ತ್ರ. ನಾವು ಮಾನವಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಶಾರೀರಿಕ ಮಾನವಶಾಸ್ತ್ರದ ಪ್ರಾಮುಖ್ಯತೆಯನ್ನು ಹೇಳುವಾಗ ಈ ಎಲ್ಲ ಜೀವಿಶಾಸ್ತ್ರಗಳ ಹಿನ್ನೆಲೆಯನ್ನು ನಾವು ಚರ್ಚೆ ಮಾಡಿದ್ದೇವೆ. ಈ ಎಲ್ಲ ಜೀವಿಶಾಸ್ತ್ರದ ವಿಷಯಗಳ ಹಿನ್ನೆಲೆಯನ್ನು ಆಧರಿಸಿ
ಶಾರೀರಿಕ ಮಾನವಶಾಸ್ತ್ರ ತನ್ನದೇ ಆಗಿರ್ತಕ್ಕಂತಹ ಪ್ರಸ್ತುತತೆಯನ್ನು ಕಂಡುಕೊಳ್ಳುತ್ತೆ. ಶಾರೀರಿಕ ಮಾನವಶಾಸ್ತ್ರ ಜೀವಿ ವಿಜ್ಞಾನಗಳ ಒಂದು ವೈಜ್ಞಾನಿಕ ವಿಶ್ಲೇಷಣೆ ಬಗ್ಗೆ ಹೇಳುತ್ತೆ. ಮಾನವಶಾಸ್ತ್ರ ಜೀವ ರಸಾಯನಗಳ ಒಂದು ಸಂಯೋಜನೆ, ಅಸ್ಥಿಪಂಜರ ಮತ್ತು ಅವಶೇಷಗಳ ಕುರಿತಾದಂತಹ ಒಂದು ಅಧ್ಯಯನ, ಇದೆಲ್ಲದರ ಸಮಗ್ರ ಆಲೋಚನೆಗಳನ್ನು ಶಾರೀರಿಕ ಮಾನವಶಾಸ್ತ್ರದಲ್ಲಿ ನಾವು ಕಾಣ್ತೇವೆ. ಶಾರೀರಿಕ ಮಾನವಶಾಸ್ತ್ರದ ಅರ್ಥವನ್ನು ಪುಷ್ಟೀಕರಿಸತಕ್ಕಂತಹ ಸಂಬಂಧ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಂಡತಕ್ಕಂಥ ನಿಟ್ಟಿನಲ್ಲಿ ಮಾನವ ಜೀವಿಶಾಸ್ತ್ರೀಯ ಶರೀರಶಾಸ್ತ್ರೀಯ ಗುಣಲಕ್ಷಣಗಳ ಆಧಾರದ ಮೇಲೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಅಧ್ಯಯನಗಳನ್ನು ನಾವು ಕಾಣಬಹುದು. ಫಿಸಿಕಲ್ ಆಂಥ್ರೋಪಾಲಜಿ, ದ ಬ್ರಾಂಚ್ ಆಫ್ ಆಂಥ್ರೋಪಾಲಜಿ ಕನ್ಸರ್ನ್ ವಿತ್ ದ ಸ್ಟಡಿ ಆಫ್ human biological and physiological characteristics and their development. ಮಾನವ ಜೀವಶಾಸ್ತ್ರೀಯ ಶರೀರಶಾಸ್ತ್ರದ ಗುಣಲಕ್ಷಣಗಳ ಅದರ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಸಂಬಂಧೀಕರಿಸಿ ಇದನ್ನು ಅಧ್ಯಯನ ಮಾಡಲಾಗ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. A major division of anthropology which deals with physical characteristics and evolution of ಹ್ಯೂಮನ್ಸ್. ನೋಡಿ, ಶಾರೀರಿಕ ಗುಣಲಕ್ಷಣಗಳ ಆಧಾರದ ಮೇಲೆ ಮಾನವನ ವಿಕಾಸವನ್ನು ಇಲ್ಲಿ ಅರ್ಥೈಸತಕ್ಕಂತಹ ಪ್ರಯತ್ನ ಮಾಡಲಾಗ್ತದೆ. ಅ ಬ್ರಾಂಚ್ ಆಫ್ ಆಂಥ್ರೋಪಾಲಜಿ ವಿಚ್ ಸ್ಟಡೀಸ್ ದ ಬಯೋಲಾಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನ್ ಸಚ್ ಆಸ್ ಜೆನೆಟಿಕ್ ಮೇಕಪ್, ಬ್ಲಡ್ ಟೈಪ್ಸ್ ಆ್ಯಂಡ್ ಬೋನ್ ಸ್ಟ್ರಕ್ಚರ್. ಜೀವಶಾಸ್ತ್ರೀಯ ಲಕ್ಷಣಗಳ ಆಧಾರದ ಮೇಲೆ ತಳಿಗಳನ್ನು ಗುರುತಿಸ್ತಕ್ಕಂತಹ ವಿಚಾರದ ಹಿನ್ನೆಲೆಯಲ್ಲಿ ರಕ್ತದ ಪ್ರಕಾರಗಳನ್ನು, ಮೂಳೆಗಳ ರಚನೆಗಳನ್ನು ಶಾರೀರಿಕ ಅಧ್ಯಯನದಲ್ಲಿ ಒಳಗೊಂಡಿದೆ ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡ್ತೇವೆ. ಮುಂದುವರೆದು ಶಾರೀರಿಕ ಮಾನವಶಾಸ್ತ್ರದ ಒಂದು ಸಮಗ್ರ ಚಿತ್ರಣವನ್ನು ಕೊಡ್ತಕ್ಕಂತಹ ಪ್ರಯತ್ನದಲ್ಲಿ ಶಾರೀರಿಕ ಮಾನವಶಾಸ್ತ್ರದ ಮೇಲೆ ಅನೇಕ ಮಾನವಶಾಸ್ತ್ರಜ್ಞರು ಅಧ್ಯಯನಗಳನ್ನು ಮಾಡಿರುವಂಥದ್ದನ್ನು ನಾವು ಗಮನಿಸಬಹುದು. ಅದರಲ್ಲಿ ಎಲ್ ಕ್ರೋಬರ್ ಅನ್ನುವಂತಹ ಮಾನವಶಾಸ್ತ್ರಜ್ಞರ ಅಧ್ಯಯನದ ಪ್ರಕಾರ ಮಾನವಶಾಸ್ತ್ರವು ಮಾನವ ಪಳೆಯುಳಿಕೆ ಶಾಸ್ತ್ರ, ಶಾಸ್ತ್ರ, ಶರೀರ ವೈವಿಧ್ಯ ಶಾಸ್ತ್ರ, ಸಾಂಸ್ಕೃತಿಕ ಮಾನವನ ಅಧ್ಯಯನ ಶಾಸ್ತ್ರ, ಪ್ರಾಕ್ತಾನುಶಾಸ್ತ್ರ, ಮನುಕುಲ ಶಾಸ್ತ್ರ, ಭಾಷಾಶಾಸ್ತ್ರ, ಈ ಎಲ್ಲ ವಿಜ್ಞಾನಗಳ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಶಾರೀರಿಕ ಮಾನವಶಾಸ್ತ್ರದ ಮಹತ್ವವನ್ನು ಕ್ರೋಬರ್ ಅವರು ಹೇಳ್ತಾ ಹೋಗ್ತಾರೆ. ಹಾಗೆಯೇ ಮುಂದುವರೆದು ಮಜುಮ್ದಾರ್ ಅಂತಕ್ಕಂಥ ಮತ್ತೊಬ್ಬ ಹೆಸರಾಂತ ಮಾನವಶಾಸ್ತ್ರಜ್ಞ ತಮ್ಮ ಕೃತಿ ಅನ್ ಇಂಟ್ರೊಡಕ್ಷನ್ ಟು ಸೋಷಿಯಲ್ ಆಂಥ್ರೋಪಾಲಜಿ ಇದರಲ್ಲಿ ಮಾನವಶಾಸ್ತ್ರವನ್ನು ಪ್ರಮುಖವಾಗಿ 5 ಆಯಾಮಗಳಲ್ಲಿ ಗುರುತಿಸ್ತಾರೆ. ಮೊದಲನೇದಾಗಿ ಶಾರೀರಿಕ ಮಾನವಶಾಸ್ತ್ರ, ಫಿಸಿಕಲ್ ಆಂಥ್ರೋಪಾಲಜಿ, ಫ್ರಾಗ್ ಇತಿಹಾಸ, ಆರ್ಕಿಯಾಲಜಿ, ಸಾಂಸ್ಕೃತಿಕ ಮಾನವಶಾಸ್ತ್ರ, ಕಲ್ಚರಲ್ ಆಂಥ್ರೋಪಾಲಜಿ, ಮಾನವ ಕುಲಶಾಸ್ತ್ರ, ಎಥನಾಲಜಿ, ಅನ್ವಯಿಕ ಮಾನವಶಾಸ್ತ್ರ, ಅಪ್ಲೈಡ್ ಆಂಥ್ರೋಪಾಲಜಿ. ಇಲ್ಲಿ ಶಾರೀರಿಕ ಶಾಸ್ತ್ರದ ಅಭಿವೃದ್ಧಿಗೆ, ಹುಟ್ಟು, ವಿಕಾಸ ಮತ್ತು ಅಭಿವೃದ್ಧಿಗೆ ಪೂರಕವಾಗಿ ಇತರೆ ಸಮಾಜ ವಿಜ್ಞಾನಗಳು ಅಥವಾ ಅನ್ವಯಿಕ ಮಾನವಶಾಸ್ತ್ರದ ಉಪಶಾಖೆಗಳು ಹೇಗೆ ನೆರವಾಗುತ್ತೆ ಅನ್ನೋದ್ರ ಬಗ್ಗೆ ಮಜುಮ್ದಾರ್ ಅವರು ತಮ್ಮ ಕೃತಿಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ. ಶಾರೀರಿಕ ಮಾನವಶಾಸ್ತ್ರದ ವೈಶಿಷ್ಟ್ಯತೆಯನ್ನು, ಅದರ ಹಿನ್ನೆಲೆಯನ್ನು, ಅದರ ಮಹತ್ವವನ್ನು ಇನ್ನೂ ಹೆಚ್ಚು ಕೇಂದ್ರೀಕರಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಶಾರೀರಿಕ ಮಾನವಶಾಸ್ತ್ರದ ವ್ಯಾಖ್ಯಾನಗಳನ್ನು ಹಲವಾರು ಶಾರೀರಿಕ ಮಾನವಶಾಸ್ತ್ರಜ್ಞರ ಅಧ್ಯಯನದಲ್ಲಿ ನಾವು ಗುರುತಿಸ್ತೇವೆ. ಶಾರೀರಿಕ ಮಾನವಶಾಸ್ತ್ರ ಸಹಜವಾಗಿ ಮಾನವನನ್ನು ಪ್ರಾಣಿ ಸಮುದಾಯದ ಸದಸ್ಯನೆಂದು ಪರಿಗಣಿಸಿಯೇ ಶಾರೀರಿಕ ವೈಶಿಷ್ಟ್ಯತೆ ಮತ್ತು ವೈವಿಧ್ಯತೆಯನ್ನು ಕುರಿತು ನಡೆಸ್ತಕ್ಕಂತಹ ವೈಜ್ಞಾನಿಕ ಅಧ್ಯಯನವೇ ಶಾರೀರಿಕ ಮಾನವಶಾಸ್ತ್ರ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹೆಸರಾಂತ ಮಾನವಶಾಸ್ತ್ರಜ್ಞ ಇ ಎ ಹೋಬೆಲ್ ಇವರು
ತಮ್ಮ ಕೃತಿ ಮ್ಯಾನ್ ಇನ್ ದ ಪ್ರಿಮಿಟಿವ್ ವರ್ಲ್ಡ್ ಅನ್ನುವಂಥದ್ರಲ್ಲಿ ಶಾರೀರಿಕ ಮಾನವಶಾಸ್ತ್ರವು ಮಾನವನ ಜನಾಂಗಗಳ ಭೌತಿಕ ಲಕ್ಷಣಗಳನ್ನು ಕುರಿತಾಗಿ ನಡೆಸ್ತಕ್ಕಂತಹ ಅಧ್ಯಯನ ಹಾಗೆ ಅಂತ ಹೇಳಿ ವ್ಯಾಖ್ಯಾನ ಮಾಡ್ತಾರೆ. ಹರ್ಸ್ಕೋವಿಟ್ಸ್ ಅನ್ನುವಂಥ ಮತ್ತೊಬ್ಬ ಚಿಂತಕ ಶಾರೀರಿಕ ಮಾನವಶಾಸ್ತ್ರವನ್ನ ಮಾನವ ಜೀವಿಶಾಸ್ತ್ರ ಹಾಗೆ ಅಂತೇಳಿ ವ್ಯಾಖ್ಯಾನ ಮಾಡ್ತಾರೆ. ಶಾರೀರಿಕ ಮಾನವಶಾಸ್ತ್ರವನ್ನ ಮಾನವ ಜೀವಿಶಾಸ್ತ್ರ, ಜೀವಿಶಾಸ್ತ್ರದ ಅಡಿಯಲ್ಲಿ ಬರುವಂತಹ ಎಲ್ಲ ಉಪಶಾಖೆಗಳ ಹಿನ್ನೆಲೆ ಒಳಗಡೆ ನಾವು ಶಾರೀರಿಕ ಮಾನವಶಾಸ್ತ್ರವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಿದ್ದಾಗ ಶಾರೀರಿಕ ಮಾನವಶಾಸ್ತ್ರದ ವೈಶಾಲ್ಯತೆ ಹೆಚ್ಚಾಗುತ್ತೆ ಅನ್ನುವಂಥ ಹಿನ್ನೆಲೆ ಒಳಗಡೆ ಹರ್ಸ್ಕೋವಿಟ್ಸ್ ರವರು ಈ ವ್ಯಾಖ್ಯಾನವನ್ನ ಮಾಡ್ತಾರೆ. ಮುಂದುವರೆದು ಫ್ರಿಡ್ರಿಂಗ್ಟನ್ ಅನ್ನುವಂತಹ ಮತ್ತೊಬ್ಬ ಶಾರೀರಿಕ ಮಾನವಶಾಸ್ತ್ರಜ್ಞ ಶಾರೀರಿಕ ಮಾನವಶಾಸ್ತ್ರ ಮಾನವನ ಶರೀರದ ಲಕ್ಷಣಗಳನ್ನು ಕುರಿತಾಗಿ ನಡೆಸ್ತಕ್ಕಂತಹ ಅಧ್ಯಯನ ಹಾಗೆ ಅಂತೇಳಿ ಹೇಳ್ತಾರೆ. ಮಾನವನ ಶರೀರದ ಕುರಿತಾಗಿ ನಡೆಸ್ತಕ್ಕಂತಹ ಅಧ್ಯಯನ ಅನ್ನುವಂಥದ್ದು. ಅಕಾರ್ಡಿಂಗ್ ಟು ಕಾಲಿನ್ಸ್ ಇಂಗ್ಲಿಷ್ ಡಿಕ್ಷನರಿ, ದ ಬ್ರಾಂಚ್ ಆಫ್ ಆಂಥ್ರೋಪಾಲಜಿ ಡೀಲಿಂಗ್ ವಿತ್ ದ genetic aspects of human development and its physical variations is physical anthropology. ಅಂದರೆ ಶಾರೀರಿಕ ಮಾನವಶಾಸ್ತ್ರ ದೈಹಿಕವಾದಂತಹ ವ್ಯತ್ಯಾಸಗಳು, ಅನುವಂಶೀಯ ಕಾರಣಗಳು, ಇದೆಲ್ಲದರ ಮತ್ತು ಮಾನವ ವಿಕಾಸದ ಅಭಿವೃದ್ಧಿಯ ಹಿನ್ನೆಲೆ ಒಳಗಡೆ ಶಾರೀರಿಕ ಮಾನವಶಾಸ್ತ್ರವು ಅಧ್ಯಯನಕ್ಕೆ ಒಳಪಡುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅಕಾರ್ಡಿಂಗ್ ಟು ಬ್ರಿಟಾನಿಕಾ ಡಿಕ್ಷನರಿ, physical anthropology is a branch of anthropology concerned with the origin, evolution and diversity of people in order to explain the diversity within and between human populations. Physical anthropologists must study past populations of fossils, hominins as well as the non-human primates. ಇಲ್ಲಿಯೂ ಕೂಡ ಬ್ರಿಟಾನಿಕಾ ವಿಶ್ವಕೋಶದ ಪ್ರಕಾರ ಶಾರೀರಿಕ ಮಾನವಶಾಸ್ತ್ರದ ಒಂದು ಶಾಖೆಯಾಗಿ ಅಧ್ಯಯನ ಮಾಡಲ್ಪಟ್ಟು ಮಾನವನ ಉಗಮ, ವಿಕಾಸ, ಮಾನವ ಜನಾಂಗದ ವೈವಿಧ್ಯತೆ, ಇದು ಹೇಗೆ ಕ್ರಮಾನುಗತಿಯಲ್ಲಿ ವಿಕಾಸ ಹೊಂದುತ್ತಾ ಬಂದಿದೆ ಅನ್ನುವಂಥದ್ದನ್ನ, ಜನಾಂಗದಿಂದ ಜನಾಂಗಕ್ಕೆ ಇರಬಹುದಾದಂತಹ ವ್ಯತ್ಯಾಸಗಳ ಕುರಿತಾಗಿ ಮಾನವಶಾಸ್ತ್ರಜ್ಞರು, ಅದರಲ್ಲೂ ವಿಶೇಷವಾಗಿ ಶಾರೀರಿಕ ಮಾನವಶಾಸ್ತ್ರಜ್ಞರು ಈ ತಳಿ ವಿಷಯ ಸಂಬಂಧವಾಗಿ ಮತ್ತು ಅನುವಂಶೀಯತೆಯ ವಿದ್ಯಮಾನಗಳ ಕುರಿತಾಗಿ ಹೇಗೆ ವಿಕಾಸ ಹೊಂದಿದ್ದಾನೆ ಅನ್ನುವಂಥದ್ದನ್ನ ಗಮನ ಕೇಂದ್ರೀಕರಿಸಿ ಅಧ್ಯಯನ ಮಾಡುವಂತಹ ಒಂದು ವೈಜ್ಞಾನಿಕ ಶಾಖೆ ಶಾರೀರಿಕ ಮಾನವಶಾಸ್ತ್ರ ಅನ್ನೋ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಶಾರೀರಿಕ ಮಾನವಶಾಸ್ತ್ರ ಮಾನವ ಕುಲದ ಬುಡಕಟ್ಟು, ವ್ಯತ್ಯಾಸಗಳು, ತಲೆಮಾರಿನಿಂದ ತಲೆಮಾರಿಗೆ ಸಾಗಿ ಬಂದ ಅನುವಂಶೀಯ ದೈಹಿಕ ಲಕ್ಷಣಗಳು, ಮಾನವನ ಹುಟ್ಟು, ಬೆಳವಣಿಗೆ, ಅಭಿವೃದ್ಧಿ, ಪರಿಸರದ ಪ್ರಭಾವ, ಪ್ರಾಣಿ ಪ್ರಪಂಚದಲ್ಲಿ ಮಾನವನ ಸ್ಥಾನಮಾನ ಕುರಿತಾದಂತಹ ಸಮಗ್ರ ಅಧ್ಯಯನವೇ ಶಾರೀರಿಕ ಮಾನವಶಾಸ್ತ್ರ ಅನ್ನುವಂಥದ್ದನ್ನು ಹೇಳ್ತಾರೆ. ಹೀಗೆ ಶಾರೀರಿಕ ಮಾನವಶಾಸ್ತ್ರದ ಮಹತ್ವವನ್ನು ಹೆಚ್ಚಿಸ್ತಕ್ಕಂಥ ಹಿನ್ನೆಲೆ ಒಳಗಡೆ ಶಾರೀರಿಕ ಮಾನವಶಾಸ್ತ್ರದ ಅರ್ಥ, ಅದಕ್ಕೆ ಸಂಬಂಧಪಟ್ಟಂತಹ ಹಿನ್ನೆಲೆ, ಅದರ ವ್ಯಾಖ್ಯಾನಗಳನ್ನು ನಾವು ಅಧ್ಯಯನ ಮಾಡಿರುವಂಥದ್ದು ಹೆಚ್ಚು ಗಮನಾರ್ಹವಾದಂತಹ ವಿಷಯ. ಥ್ಯಾಂಕ್ ಯು.